ಕೊರೋನಾ ಅಬ್ಬರಿಸ್ತಾ ಇದೆ. ರಾಜ್ಯ ಸೇರಿದಂತೆ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಈ ಉಪತಳಿಯ ಹಾವಳಿ ಹೆಚ್ಚಾಗಿದೆ. ಹೀಗಿರುವಾಗ ಗೋವಾ ಮತ್ತೆ ಮಹಾರಾಷ್ಟ್ರದಲ್ಲಿ ಯಾವುದೇ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಹಾಗಾಗಿ ಗೋವಾ ಮತ್ತೆ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಕರ್ನಾಟಕ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿದೆ. ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿ ಆ ಮೂಲಕ ಆ ಭಾಗದಿಂದ ಯಾರಾದರೂ ಟ್ರಾವೆಲರ್ಗಳು ನಮ್ಮ ರಾಜ್ಯವನ್ನು ಪ್ರವೇಶ ಮಾಡುವಂಥ ಸಂದರ್ಭ ಬಂದರೆ ಅಥವಾ ಮಾಡ್ತಾ ಇದ್ದರೆ ಅವರಿಗೇನಾದರೂ ಕೊರೋನಾ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಕ್ವಾರಂಟೈನ್ ಮಾಡೋದ್ರಿಂದ ಹಿಡಿದು ಅವ್ರನ್ನ ಚೆಕ್ ಮಾಡೋದ್ರವರೆಗೂ ಕೂಡ ಗೋವಾ ಮಹಾರಾಷ್ಟ್ರ ಗಡಿಯಲ್ಲಿ ಕಟ್ಟೆಚ್ಚರ ಇಲ್ಲ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಕಂಡೀಷನ್ಸನ್ನು ಅಂದರೆ ನಿಯಮಾವಳಿಗಳು ಬರೋರು ಹೋಗೋರು ಟ್ರಾವೆಲರ್ಗಳಿಗೆ ಕಾರವಾರ ಕಲಬುರಗಿ ಜಿಲ್ಲೆಗಳಲ್ಲಿ ನಿರಾತಂಕ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇನ್ನು ಈ ಕುರಿತಾಗಿ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಕೋವಿಡ್-19 ರೂಪಾಂತರಿ ವೈರಸ್ JN1 ಪತ್ತೆಯಾದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಡಿಸೆಂಬರ್ 9ರಂದು ಕಾರವಾರದ ವ್ಯಕ್ತಿಯವರಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ನಾವೀಗ ಕಾರವಾರದ ಗಡಿ ಭಾಗ ಮಾಜಾಳಿಯಲ್ಲಿ ಇದ್ದೇವೆ. ನೋಡ್ತಾ ಇರ್ಬೋದು, ಗೋವಾದಿಂದ ಬಂದಂಥ ಕಾರವಾರದ ವ್ಯಕ್ತಿ ಸದಾಶಿವಗೌಡದ ವ್ಯಕ್ತಿಗೆ ಡಿಸೆಂಬರ್ 9ರಂದು ಕೋವಿಡ್-19 ಪಾಸಿಟಿವ್ ಕೇಸನ್ನು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಸಂಬಂಧಪಟ್ಟ ಆಸುಪಾಸಿನ ನಾಗರಿಕರ ಒಂದು ತಪಾಸಣೆಯನ್ನು ಕೂಡ ನಡೆಸಿತು. ಆದರೆ ಸಂಬಂಧಪಟ್ಟ ಪಾಸಿಟಿವ್ ಬಂದ ವ್ಯಕ್ತಿ ಈಗಾಗಲೇ ಗುಣಮುಖರಾಗಿ ತನ್ನ ಮನೆಯಲ್ಲಿ ಇದ್ದಾನೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಗಡಿ ಭಾಗ ಬಹಳ ಸೂಕ್ಷ್ಮ ಪ್ರದೇಶಗಳು ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಗೋವಾದಿಂದ ಪ್ರತಿನಿತ್ಯ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಕಾರವಾರದ ಮಾಜಾಳಿ ಗಡಿ ಮೂಲಕ ಉತ್ತರ ಕನ್ನಡ ಜಿಲ್ಲೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಆದರೆ ಪ್ರವಾಸಿಗರ ಒಂದು ತಪಾಸಣೆ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಯಾವುದೇ ಕೆಲಸಗಳು ಕೂಡ ಇವರಿಗೂ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯಿಂದಾಗಲಿ ಜಿಲ್ಲಾಡಳಿತದಿಂದ ಆಗಿಲ್ಲ. ಹೀಗಾಗಿ ಕೋವಿಡ್-19 ಬಗ್ಗೆ ಜನರಲ್ಲಿ ಕೂಡ ಒಂದು ರೀತಿ ಆತಂಕ ಕೂಡ ಉಂಟಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರ ಜೊತೆ ನಾನು ಶಶಿಕಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕರೋನಾ ರೂಪಾಂತರಿ ವೈರಸ್ JN1 ಆತಂಕ ಹೆಚ್ಚಾಗ್ತಾ ಇರುವಂಥದ್ದು. ಆರೋಗ್ಯ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ 60 ವರ್ಷದ ಮೇಲ್ಪಟ್ಟಂಥವರು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು. ಜೊತೆಗೆ ಅನಾರೋಗ್ಯ ಪೀಡಿತರು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು ಅನ್ನುವಂಥ ಸೂಚನೆಯನ್ನು ಹೊರಡಿಸಿರುವಂಥದ್ದು. ಹಾಗಾದರೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಏನು ಜನ ಈ ಒಂದು ರೂಲ್ಸನ್ನು ಪಾಲಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಖುದ್ದು ರಿಪಬ್ಲಿಕ್ ಕನ್ನಡ ಈ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ಬೋದು, ಈಗಾಗಲೇ ಸಾಕಷ್ಟು ಜನ ಏನು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಜನರು ಎಲ್ಲರೂ ಕೂಡ ಏನು ಬಸ್ ಸ್ಟ್ಯಾಂಡ್ನಲ್ಲಿ ತಮ್ಮ ಊರುಗಳಿಗೆ ಬೇರೆ ಬೇರೆ ಊರುಗಳಿಂದ ಬಂದು ತಮ್ಮ ಊರುಗಳಿಗೆ ತೆರಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಆದರೆ ಬಹುತೇಕರು ಯಾರೂ ಕೂಡ ಮಾಸ್ಕನ್ನು ಧರಿಸದೆ ಓಡಾಡ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸರ್ಕಾರ ಈಗಾಗಲೇ ಸೂಚನೆಯನ್ನು ನೀಡಿರುವಂಥದ್ದು. ಅಂದರೆ 60 ವರ್ಷದ ಮೇಲ್ಪಟ್ಟಂಥವ್ರು ಮಾಸ್ಕನ್ನು ಧರಿಸಬೇಕು ಅಂತಂದರೆ ಜನರು ಕೂಡ ಉಳಿದಂಥವ್ರು ಬಿಲೋ 60 ವರ್ಷದ ಕೆಳಗಿರುವಂಥವ್ರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕನ್ನು ಧರಿಸಿ ಓಡಾಡಬೇಕು. ಯಾಕಂದರೆ ತಮ್ಮ ಮನೆಯಲ್ಲಿದ್ದಂಥ ಹಿರಿಯರಿಗೆ ಆ ಒಂದು ಸೋಂಕು ತಗುಲುವಂಥ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥದ್ದು. ಆದರೂ ಕೂಡ ಏನು ಜನರು ಯಥಾ ರೀತಿಯಾಗಿ ಯಾವುದೇ ರೀತಿಯಾದಂಥ ಮಾಸ್ಕನ್ನು ಧರಿಸದೆ ಓಡಾಡ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಬಸ್ ಸ್ಟ್ಯಾಂಡ್ನಲ್ಲಿ ಸಾಕಷ್ಟು ಜನ ಏನು ಈಗಾಗಲೇ ಬೇರೆ ಬೇರೆ ಊರು ಕಡೆಯಿಂದ ಬಂದಂಥ ಜನರು ಎಷ್ಟು ಬಿಂದಾಸಾಗಿ ಹೋಗ್ತಾ ಇರುವಂಥ ದೃಶ್ಯ ಕೂಡ ನೋಡ್ತಾ ಇರುವಂಥದ್ದು. ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಕೂಡ ಇದ್ದಾರೆ. ಸೊ ಆ ಎಲ್ಲ ಶಾಲಾ ಕಾಲೇಜಿಗೆ ತೆರಳುವಂಥ ವಿದ್ಯಾರ್ಥಿಗಳು ಕೂಡ ಮಾಸ್ಕನ್ನು ಧರಿಸದೆ ಬಂದು ನಿಂತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇನ್ನು ಈ ಭಾಗದಲ್ಲಿ ನೋಡ್ತಾ ಹೋಗೋದಾದರೆ ಈಗಾಗಲೇ ಬಸ್ನಿಂದ ಬಂದು ಇಳಿತಾ ಇರುವಂಥ ಜನರು ಕೂಡ ಏನು ಮಾಸ್ಕನ್ನು ಧರಿಸದೆ ಓಡಾಡ್ತಾ ಇರುವಂಥದ್ದು. ಬಸ್ ಕಂಡಕ್ಟರ್ ಡ್ರೈವರ್ಗಳು ಕೂಡ ಯಾವುದೇ ರೀತಿಯಾದಂಥ ಮಾಸ್ಕನ್ನು ಧರಿಸಿಲ್ಲ. ಜನಸಂದಣಿ ಅದರಲ್ಲೂ ಕೂಡ ಹೆಚ್ಚು ಜನಸಂದಣಿ ಸೇರುವಂಥ ಪ್ಲೇಸ್ಗಳೇನಿದೆ ಅಲ್ಲಿ ಜನರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಅನ್ನುವಂಥ ಒಂದಷ್ಟು ರೂಲ್ಸ್ಗಳು ಕೂಡ ಇರುವಂಥದ್ದು. ಆದರೆ ಅದ್ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ ಅನ್ನೋಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನೋಡಿ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮೀಟಿಂಗ್ ಆಗ್ತಾ ಇದೆ. ಈಗ ರಿಪಬ್ಲಿಕ್ ಕನ್ನಡ ಯಾವೆಲ್ಲ ವರದಿಯನ್ನ ಪ್ರಸಾರ ಮಾಡಿದೆ ಇದೆಲ್ಲದನ್ನ ಕೂಡ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಮಾರ್ಗಸೂಚಿಯನ್ನ ನಿರ್ಧಾರ ಮಾಡಬೇಕಾಗತ್ತೆ. ಗೋವಾ ಮಹಾರಾಷ್ಟ್ರ ಗಡಿ ಎಲ್ಲಿಂದ ಕೋವಿಡ್ ರಾಜ್ಯವನ್ನ ಪ್ರವೇಶ ಮಾಡುವ ಆತಂಕ ಇದೆಯೋ ಆ ಗಡಿಯಲ್ಲೇನೆ ನಿರ್ಲಕ್ಷ್ಯ. ಹೀಗಾಗಿ ಮೀಟಿಂಗ್ನಲ್ಲಿ ಯಾವೆಲ್ಲ ಅಂಶಗಳು ಪ್ರಸ್ತಾಪ ಆಗುತ್ತೆ, ಈ ರೀತಿ ಮೈಮರಿತಾ ಇರೋ ಜಾಗಗಳ ಬಗ್ಗೆ ಯಾವ ರೀತಿ ಸರ್ಕಾರ ಗಮನ ವಹಿಸುತ್ತೆ ಬಹಳ ಮುಖ್ಯವಾಗುತ್ತೆ. ಈ ಮೀಟಿಂಗ್ನ ಡೀಟೇಲ್ಸ್ ಶೇರ್ ಮಾಡ್ಕೊಳ್ಳಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಹೈ ವೋಲ್ಟೇಜ್ ಮೀಟಿಂಗ್, ಟಫ್ ರೂಲ್ಸ್ ಜಾರಿ ಆಗುತ್ತಾ ಅನ್ನೋ ಸಹಜ ಕುತೂಹಲ.
ಆದರೆ ಮೈ ಮರೆತಿರೋ ಜಾಗಗಳು ಅನೇಕ ಇದೆ, ಅದರಲ್ಲೂ ಎಸ್ಪೆಷಲಿ ಗಡಿ ಭಾಗಗಳು. ಇದರ ಬಗ್ಗೆ ವಿಶೇಷವಾಗಿ ಗಮನ ತೆಗೆದುಕೊಳ್ಳುತ್ತಾ ಸರ್ಕಾರ? ಸ್ಮಿತಾ, ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ತಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯಲ್ಲಿ ಈ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾರೆ. ಕೋವಿಡ್ ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ, ಹೀಗಾಗಿ ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು CM ಸಿದ್ದರಾಮಯ್ಯನವರು, ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತು TAC ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರೊಂದಿಗೆ ಸಭೆಯನ್ನು ಮಾಡಲಿಕ್ಕಿದ್ದಾರೆ. ಈಗ ಆರಂಭದಲ್ಲೇ ಅದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಅದನ್ನು ನಿಯಂತ್ರಣ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ನಿರ್ಧಾರ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡ್ಕೋತಾರೆ. ಸದ್ಯದ ರಾಜ್ಯದ ಪರಿಸ್ಥಿತಿ ಏನು, ಬೇರೆ ಬೇರೆ ರಾಜ್ಯದ ಪರಿಸ್ಥಿತಿ ಏನು, ಆ ಎಲ್ಲದರ ಬಗ್ಗೆ CM ಮಾಹಿತಿಯನ್ನು ಪಡಿತಾರೆ. ರಾಜ್ಯದಲ್ಲಿ ಕೋವಿಡ್ ಹೆಚ್ಚಾಗದಂತೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಎಲ್ಲರಿಂದ ಅಭಿಪ್ರಾಯವನ್ನು ಪಡ್ತಾರೆ. ತಾಂತ್ರಿಕ ಸಲಹಾ ಸಮಿತಿಯವರಿಂದ ಕೂಡ ಅಭಿಪ್ರಾಯ ಪಡ್ತಾರೆ. ನೀವು ಹೇಳಿದಾಗೆ ಗಡಿ ಭಾಗದಲ್ಲಿ ಸಮಸ್ಯೆಗಳು, ಕೋವಿಡ್ ಎಲ್ಲಿಂದ ಬರುತ್ತೆ, ಆ ಭಾಗದಲ್ಲಿ ಪ್ರಮುಖವಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಗಡಿ ಭಾಗದಿಂದ ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಅಲ್ಲಿ ಹೆಚ್ಚಾಗಿ ಪ್ರಕರಣಗಳು ಕಂಡು ಬರ್ತಾ ಇದೆ, ಅಲ್ಲಿಂದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಈ ಭಾಗದಲ್ಲಿ ಕೇರಳ ಭಾಗದಲ್ಲಿ, ಆ ಭಾಗದಲ್ಲೂ ಹೆಚ್ಚಾಗ್ತಾ ಇದೆ, ಅಲ್ಲಿ ಏನು ಕ್ರಮ ಕೈಗೊಳ್ಳಬೇಕು, ಈ ಎಲ್ಲದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ CM ಸಿದ್ದರಾಮಯ್ಯನವರು ಚರ್ಚೆಯನ್ನು ಮಾಡ್ತಾರೆ. ತಾಂತ್ರಿಕ ಸಲಹಾ ಸಮಿತಿಯವರಿಂದ ವರದಿಯನ್ನು, ಮಾಹಿತಿಯನ್ನು ಪಡೆದು ಅದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾ, ಅಲ್ಲಿ ಬರೋರಿಗೆ ಕಟ್ಟುನಿಟ್ಟಾಗಿ ಗಡಿ ಭಾಗದಲ್ಲೇ ತಡೆದು ಅವ್ರಿಗೆ ಸ್ಕ್ರೀನಿಂಗ್ ಮಾಡಬೇಕಾ, ಯಾವ ರೀತಿ ನಿಯಮಗಳನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ಕೋವಿಡ್ ಒಂದು ವೇಳೆ ರಾಜ್ಯದಲ್ಲಿ ಹೆಚ್ಚಾದರೆ ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು, ಆಸ್ಪತ್ರೆ ವ್ಯವಸ್ಥೆ, ಔಷಧಿಗಳ ವ್ಯವಸ್ಥೆ, ಜೊತೆಗೆ ಆಕ್ಸಿಜನ್ನು, ಏನೆಲ್ಲ ವ್ಯವಸ್ಥೆ ಬೇಕು, ಆರೋಗ್ಯ ಮೂಲಸೌಕರ್ಯಗಳು, ಅದನ್ನೆಲ್ಲ ಸಿದ್ಧಗೊಳಿಸುವ ಬಗ್ಗೆ ಇವತ್ತಿನ ಸಭೆಯಲ್ಲಿ CM ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತಾರೆ. ಕಳೆದ ಬಾರಿ ಕೋವಿಡ್ ಬಂದಾಗ ಸಾಕಷ್ಟು ಅನಾಹುತ ಸಂಭವಿಸಿತು. ಆಕ್ಸಿಜನ್ ಸಮಸ್ಯೆಯಿಂದ ಆಂಬ್ಯುಲೆನ್ಸ್ಗಳು ಸಿಗಲಿಲ್ಲ, ಆಸ್ಪತ್ರೆಗಳಲ್ಲಿ ಹಾಸಿಗೆಗಳ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಕಾಡ್ತು. ಈ ಎಲ್ಲ ವಿಚಾರವಾಗಿ ಕೊರತೆಗಳು ಆಗದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಇವತ್ತು ಅಧಿಕಾರಿಗಳು ಮತ್ತು ಸಚಿವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತಾರೆ. ಸ್ಮಿತಾ, ರೈಟ್. ಧನ್ಯವಾದ ಸತೀಶ್ ಮಾಹಿತಿಗಾಗಿ.